ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧ ಈಗ ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಲಿ. ಏನು ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನು ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನು ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ದರೆ ಅದನ್ನು ಹೇಳಿದ್ವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದೇನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡಲಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡಲಿ. ಸೊ ನಮ್ಮದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು, ಅದನ್ನು ಅವರು ಉಳಿಸ್ಕೊಳಕ್ಕೆ ಹೋದರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬೆದರಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಅವ್ರು ಬಿಟ್ಟಿದ್ದು ವಿಚಾರ. ಅದೆಲ್ಲ ಅವ್ರನ್ನೇ ಕೇಳ್ಕೋಬೇಕು. ನೀವು ನಮ್ಗೇನು ಗೊತ್ತು, ಅವ್ರನ್ನೇ ಕೇಳ್ಕೋಬೇಕು. ನೀವು ನಮ್ಗೆ ಹೇಳಿದ್ರೆ ಏನು ಹೇಳ್ತಾರೆ? ಈಗ ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು. ಏನೇಳಿ ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು, ಫಸ್ಟ್ ನಮಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏಂತಕ್ಕೆ ಅಂತ, ನಿಮ್ದು ಹಿಂಗಿದೆ, ನಿಮ್ಮ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡಲಿ. ಆಮೇಲೆ ನೆಕ್ಸ್ಟು ನಮ್ಮದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ.